ಕೋಟೆಯ ದ್ವಾರಗಳನ್ನು ಮುಚ್ಚಿದ್ರ ಮಾತುರಕ್ಕೆ ಸೇಫ್ ಎಂದು ಭಾವಿಸುತ್ತಾರೆ. ಅದು ನೀವೇ ಭ್ರಮೆ. ನೀವು ನಮ್ಮ ಸಾನಿಯಾನು ಟೆಸ್ಟ್ ಮಾಡುತ್ತೀರಾ. ಆದರೂ ನಿಮಗೆ 24 ನಿಮಿಷಗಳ ಕಾಲಾವಕಾಶ ಕೊಡುತ್ತೀನಿ. ನೋಡಿದ್ರವ, ನಮ್ಮನಿ ಎಂಜಿಲಿಗೆ ಬಂದು ನಮ್ಮನಿ ಅಂಬ್ಲಿ ಕುಡ್ದು ನಮ್ಗ ಗಡು ಕೊಟ್ಟಾರ. ಆ ಟ್ಯಾಕ್ರ ಟಾಸಕ ತಕ್ಪಾಟ ಕಚ್ಲಿಕ್ಕ ಬೇಕು. ಯವ್ವ, ಕಿತ್ತೂರ್ ಕೀರ್ತಿ ಕಳಸಕ್ಕ ಕಿಲ್ಮತ್ತ ಪ್ರಸಂಗ ಬಂದೈತಿ. ವೈರಿ ಪಡ ನತ್ರಾಗ ಅದ್ ಹೊಳಿಯಾಗ ಮಾಡ್ಬೇಕಂದ್ರ ವೈರಿ ರಕ್ತ ಬೇಕೇ ಬೇಕು. ಕನ್ನಡ ಕಿತ್ತೂರ ರಾಜ್ಯ ಲಕ್ಷ್ಮಿಯನ್ನು ರಂಗು ರಂಗಾಗಿ ಚಿತ್ರಿಸಲು ಹಾತೊರೆಯುತ್ತಿರುವ ದೇಶನಿಷ್ಠ ಯೋಧರಿಗೆ ಅವಕಾಶ ಮಾಡಿಕೊಡಿ. ವಿನಾಕಾರಣ ಕಾಲ್ಕೆದರಿ ಕದನಕ್ಕೆ ಬಂದಿರುವ ಕೆಂಪು ಕೋತಿಗಳ ಸೊಕ್ಕಡಗಿಸಲು ಕಿತ್ತೂರ ಸೈನಿಕರು ಸಜ್ಜಾಗಿದ್ದಾರೆ. ನಿಮ್ಮ ಅಪ್ಪಣೆಗಾಗಿ ಕಾಯುತ್ತಿದ್ದಾರೆ. ಅವ್ವ, ಕಿತ್ತೂರ್ ಸೈನ್ಯದಾಗ ಎಲ್ಲ ಜಾತಿ ಮತ ನೀತಿ ಧರ್ಮಗಳು ಒಂದೊಂಬ ಮಹಾಸತ್ಯನ ಲೋಕಕ್ ಸಾರೋ ಅವಕಾಶಕ್ಕಾಗಿ ಇದರ್ ನೋಡ್ತಾ ಇರೋ ದೇಶಭಕ್ತರು ನಾಡಿಗಾಗಿ ಪ್ರಾಣಾರ್ಪಣೆ ಮಾಡೋಕ್ಕೂ ಸಿದ್ಧವಾಗಿದ್ದಾರ. ಕಿತ್ತೂರ ಕೋಟೆ ಪರದೇಶಿ ನಾಯಿಗಳ ಕೈಯಲ್ಲಿ ನಲುಗುವ ಮುನ್ನ ಯುದ್ಧ ಘೋಷಣೆಯಾಗಲಿ ತಾಯಿ. ಮಹಾಮಂತ್ರಿಗಳೇ, ಯುದ್ಧಾಕಾಂಕ್ಷಿಗಳು ನಾವಲ್ಲ. ಕದನಕ್ಕೆ ಸಿದ್ಧರಾಗಿ ಬಂದಿರುವವರು ಬ್ರಿಟಿಷರು. ರಾಜ್ಯ ರಕ್ಷಣೆಗೆ ಸಜ್ಜಾಗಿ ನಿಂತಿರುವವರು ನಾವೆಲ್ಲರೂ. ಅವರಿಂದಲೇ ಯುದ್ಧ ಆರಂಭವಾಗಲಿ ಎಂದು ನಾನು ಕಾಯುತ್ತಿದ್ದೇನೆ ವಿನಃ ಬೇರಾವ ಕಾರಣದಿಂದಲೂ ಅಲ್ಲ. Janama, already 24 minutes over. We can't wait. You bloody... Captain Black! Yes, sir. Fire! ಅವ, ನಿಮ್ ತಾಳೋ ಶಕ್ತಿ ನಮ್ಗಿಲ್ಲವ. ಗುರುಸಿದ್ದಪ್ಪನವರೇ, ರಣಕಹಳೆ ಊದಲು ಹೇಳಿ. ಎಲ್ಲೆಲ್ಲೂ ರಣಬೇರಿ ಮೊಳಗಲಿ. ಕೋಟೆಯ ದ್ವಾರಗಳನ್ನು ತೆರೆಯಿರಿ. ಕಡುಗಲಿಗಳಂತೆ ಹೋರಾಡಿರಿ. ಕಿತ್ತೂರು ಪರಕೀಯರ ಸ್ವತ್ತಾಗುವುದನ್ನು ತಡೆಯಿರಿ. ಹರ ಹರ
ರೇ ಕುಲಕರ್ಣಿ, ಕೇಳಿದ್ರೇನ್ರಿ ನಮ್ಮ ಸಂಗೊಳ್ಳಿ ಮಂದಿಗ ರಾಯಣ್ಣ ಅಂದ್ರೆ ಏಟ್ ಅಭಿಮಾನ, ಏಟ್ ತಿರುತಿ. ಅವ ನಮ್ಮ ಹಳ್ಳಿಗೆ ಹೆಸರು ತಂದ್ಬಿಟ್ಟ. ಇದ್ರ ರಾಯಣ್ಣಂತ ಮಕ್ಳು ಇರ್ಬೇಕು ನೋಡ್ರಲ್ಲ. ಸಾಕು ಸುಮ್ದಿರ್ರಿ. ತಾಯ ವಯಸ್ಸು ಬಂದ್ರು ನಿಮ್ಗೆ ಬುದ್ಧಿ ಬರಲಿಲ್ಲ. ಯಾರು ಮೆಚ್ಕೋಬೇಕು ಯಾರು ಹಚ್ಕೋಬೇಕು ಅಂತ ಗೊತ್ತಿಲ್ಲ. ರೇ ಕುಲಕರ್ಣಿ, ಒಬ್ಬರಿ ಏಳಿಗೆ ನೋಡಿ ಹೊಟ್ಟೆ ಉರಿ ಪಡಬಾರ್ದ್ರಿ. ಪಟ್ರ ಮನಿ ಮಠ ಉರಿತಾವ. ರಾಯಣ್ಣ ಶೂರದಾನ. ಅವನು ಶೂರ್ತನ ಕಟ್ಕೊಂಡು ನನಗೇನಾಗೋದೈತಿ? ನನ್ನಂಗ ಅವ್ರಿಗೇನ್ ಬರಿಯಾಕ್ ಬರ್ತಾತ, ಓದಕ್ ಬರ್ತಾತ? ಬರ್ದಿದ್ರೇನಾತು? ನಿಮಗಿನ್ ಹೆಚ್ಚಿನ ಜಮೀನ್ ಐತಿ, ರಕ್ತಮಾನದ ಹೊಲ, ಒತ್ತಿನಿ ಭೂಮಿ. ಫಕೀರ ಅಷ್ಟ ಯಾಕ್ರಿ? ಸೂರನ ಪಿತ್ತ ಅವ್ನ ಎತ್ತಿಗೇರೈತಿ, ಬಾಳ ಸೊಕ್ಕೆನವ. ಆ ಸೊಕ್ಕಿಡಿಸ್ತೀನಿ ನೋಡ್ತಿರೋ ಮಗನ. ಏನ್ರಿ ನೀವು ಅವತ್ತೊಂದ್ ದಿವ್ಸ ಒಂದು ಮಾತು ಹೇಳಿದ್ರಿ. ಮನಿ ಅಂದ ಮ್ಯಾಗ ಇಬ್ಬರು ಗಂಡು ಮಕ್ಳಿರ್ಬೇಕ, ಒಬ್ಬ ಮನಿತನ ನೋಡ್ಕೊಳ್ಳಾಕ, ಮತ್ತೊಬ್ಬ ಮಾತೃಭೂಮಿ ರಕ್ಷಣೆ ಮಾಡಾಕ ಅಂದಿದ್ರಿ. ಆ ನಿಮ್ಮ ಮಾತನ್ನ ನಮ್ಮ ಮಗ ರಾಯ ಖರೆ ಮಾಡ್ಬಿಟ್ಟರಿ, ಖರೆ ಮಾಡ್ಬಿಟ್ಟ. ಎದಕ್ ಹಂಗ್ ತಿನ್ನೋರಂಗ್ ನೋಡಕತ್ತೀರಿ? ತಿನ್ನಕ್ಕ ನೀಯೇ ಸೌತಿಕಾಯಿ ಅಲ್ಲ, ಘಾಟ್ ಮೆಣಸಿನ್ಕಾಯಿ. ಮೆಣಸಿನಕಾಯಿ ಹಾಕ್ತಲೇ ಮಾಡಿ ಸಾರು ರುಚಿ ಕಾಣಕ್ಕಿಲ್ಲ. ಹಂಗಂತ ಬರೀ ಮೆಣಸಿನ್ಕಾಯಿ ಹಾಕಿ ಯಾರು ಸಾರ್ ಮಾಡಕ್ಕಿಲ್ಲ. ಅದು ನಂಗೂ ಗೊತ್ತೈತಿ, ಆದ್ರ ನಾ ಎಲ್ಲಾ ವೇಳೆದಾಗೂ ಮೆಣಸಿನಕಾಯಿ ಅಲ್ಲ, ಊಟಕ್ಕೆ ಉಪ್ಪಿನಕಾಯಿ, ಬಾಯಿ ಚಪ್ಲಕ್ಕ ನೋಡಕ್ಕ